ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೆ ಮೊರಾರ್ಜಿ ಪ್ರವೇಶ ಪರೀಕ್ಷೆ 2024ಕ್ಕೆ ಸಂಬಂಧಪಟ್ಟಂತಹ ಒಂದು ವಿಜ್ಞಾನದ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ಈ ಥರ ವಿಡಿಯೋಸ್ಗಳಿಗಾಗಿ ಹಾಗೆ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಷಕಾರಿ ಸಸ್ಯಕ್ಕೆ ಉದಾಹರಣೆ ಆಪ್ಷನ್ ಎ ಸಿರಿಂಜ್, ಅವಧಿ ಮೀರಿದ ಔಷಧಿ, ಗಾಜು, ರಬ್ಬರ್. ಅಂದರೆ ಇಲ್ಲಿ ಏನಾಗಬೇಕಿತ್ತು, ವಿಷಕಾರಿ ವಸ್ತು ಅಂತ ಆಗಬೇಕಿತ್ತು. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ, ಆಪ್ಷನ್ ಬಿ ಅಂದರೆ ಅವಧಿ ಮೀರಿದ ಔಷಧಿ. ಇದು ಒಂದು ವಿಷಕಾರಿ ವಸ್ತುವಾಗಿದೆ ಅಂತಂತೇಳಿ ಹೇಳ್ಬೋದು. ಓಕೆ, ಎರಡನೇ ಪ್ರಶ್ನೆ, ನಿನ್ನ ಸ್ನೇಹಿತನ ಒಸಡಿನಲ್ಲಿ ರಕ್ತಸ್ರಾವವಾಗುತ್ತಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ನೀನು ತಿನ್ನಲು ಅವನಿಗೆ ಸೂಚಿಸುವ ಆಹಾರ? ಒಸಡಿನ ಸಮಸ್ಯೆ ಇತ್ತಂದರೆ ನೀನು ಯಾವ ತರಕಾರಿಯನ್ನು ತಿನ್ನಬೇಕು ಅಥವಾ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ತರಕಾರಿ, ಬಿ ಹಾಲು, ಸಿ ಮೊಟ್ಟೆ, ಡಿ ಕಿತ್ತಳೆ. ಒಸಡಿನ ಸಮಸ್ಯೆ ಅಂತಂತಿದ್ದಾಗ ನಾವು ಕಿತ್ತಳೆ ಹಣ್ಣನ್ನು ತಿನ್ನಲಿಕ್ಕೆ ನೀವು ಸಜೆಷನನ್ನು ಕೊಡಬೇಕು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ, ಕಿತ್ತಳೆ ಹಣ್ಣು. ನೆಕ್ಸ್ಟ್ ಕ್ವಶನ್, ಕಲ್ಮಶಗಳನ್ನು ದೇಹದಿಂದ ಹೊರಹಾಕಲು ಸಹಾಯ ಮಾಡುವ ಅಂಗ ಯಾವುದು? ಆಪ್ಷನ್ ಎ ಚರ್ಮ, ಬಿ ಶ್ವಾಸಕೋಶ, ಸಿ ಮೂತ್ರಪಿಂಡ, ಡಿ ಹೃದಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ. ಮುಂದಿನ ಪ್ರಶ್ನೆ, ಮೊಟ್ಟ ಮೊದಲು ಭೂಮಿಯ ನಕ್ಷೆಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಯುರೋಪಿಯನ್ನರು, ಬಿ ಗ್ರೀಕರು, ಸಿ ಈಜಿಪ್ಟಿಯನ್ನರು, ಡಿ ಅಮೇರಿಕನ್ನರು. ಮೊಟ್ಟ ಮೊದಲು ನಮಗೆ ಭೂಮಿಯ ಒಂದು ನಕ್ಷೆಯನ್ನು ಪರಿಚಯಿಸಿದವರು ಯಾರಂದರೆ ಅದೇ ಗ್ರೀಕರು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಸರಿಯಾದ ಒಂದನ್ನು ಗುರುತಿಸಿ ಅಂತ ಇದೆ. ಏಕವಾರ್ಷಿಕ ಸಸ್ಯಗಳು ಜೋಳ, ಶುಂಠಿ, ಬೀಟ್ರೂಟ್. ಏಕವಾರ್ಷಿಕ ಸಸ್ಯಗಳು ಜೋಳ, ಭತ್ತ, ಗೋಧಿ, ಹತ್ತಿ. ಏಕವಾರ್ಷಿಕ ಸಸ್ಯಗಳು ಜೋಳ, ಗಜ್ಜರಿ, ಹತ್ತಿ, ಶುಂಠಿ. ನಾಲ್ಕನೇದಾಗಿ ಗಜ್ಜರಿ, ಗೋಧಿ, ಶುಂಠಿ, ಭತ್ತ ಇವು ಏಕವಾರ್ಷಿಕ ಸಸ್ಯ ಅಂತ ಕೇಳ್ತಾ ಇದ್ದಾರೆ. ಇದರೊಳಗೆ ಸರಿಯಾದ ಒಂದು ಜೋಡಿ ಯಾವುದು ಅಂತಂದರೆ ಆಪ್ಷನ್ ಬಿ. ಬಿದೊಳಗೆ ಯಾವ್ಯಾವುದಿದೆ ನೋಡಿ. ಬಿದೊಳಗೆ ಏಕವಾರ್ಷಿಕ ಸಸ್ಯಗಳು ಜೋಳ, ಭತ್ತ, ಗೋಧಿ, ಹತ್ತಿ ಇವೆಲ್ಲ ಏನಾಗ್ತವೆ, ಏಕವಾರ್ಷಿಕ ಸಸ್ಯಗಳು. ಏಕವಾರ್ಷಿಕ ಸಸ್ಯ ಅಂದರೆ ಒಂದೇ ವರ್ಷ ಬೆಳೀತಾರೆ, ನೆಕ್ಸ್ಟ್ ಅದನ್ನ ಮತ್ತೆ ಹೊಸದಾಗಿ ಮತ್ತು ಎರಡನೇ ವರ್ಷಕ್ಕೆ ಮತ್ತೆ ಹೊಸದಾಗಿ ಅದನ್ನು ಬಿತ್ತನೆ ಮಾಡುವಂಥದ್ದು. ಬಹುವಾರ್ಷಿಕ ಅಂದರೆ ಬಹಳ ವರ್ಷಗಳ ಕಾಲ ಬರುವಂಥದ್ದು, ಉದಾಹರಣೆಗೆ ಮಾವು, ತೆಂಗು ಇವು. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 6, ರಾಷ್ಟ್ರೀಯ ಅರಣ್ಯ ನೀತಿ ತಿದ್ದುಪಡಿಯಾದ ವರ್ಷ 1988 ಸರಿಯಾದ ಉತ್ತರ. ಆಪ್ಷನ್ ಸಿ 1988. ನೆಕ್ಸ್ಟ್ ಕ್ವಶನ್, ಕಡಿಮೆ ಸಾಂದ್ರತೆ ಇರುವ ವಸ್ತುವನ್ನು ಗುರುತಿಸಿ. ಹತ್ತಿ, ಎಣ್ಣೆ, ಜಲಜನಕ, ನೀರು. ಇದರೊಳಗೆ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂತಹ ವಸ್ತು ಅಂದರೆ ಆಪ್ಷನ್ ಸಿ ಜಲಜನಕ. ಮುಂದಿನ ಪ್ರಶ್ನೆ, ಕಣಗಳ ಜೋಡಣೆಯ ಆಧಾರದ ಮೇಲೆ ಚಿತ್ರದಲ್ಲಿನ ಸ್ಥಿತಿಯನ್ನು ಗುರುತಿಸಿ. ಘನ, ದ್ರವ, ಅನಿಲ, ಪ್ಲಾಸ್ಮಾ. ಇಲ್ಲಿ ಒಂದು ಚಿತ್ರನ ಕೊಟ್ಟಿದ್ದಾರೆ. ಈ ಚಿತ್ರನ ನೋಡಿ. ಈ ಚಿತ್ರದಲ್ಲಿ ನಾವು ಇದನ್ನು ಯಾವುದಕ್ಕೆ ಉದಾಹರಣೆ ಅಂತ ನಾವು ತಿಳಿಬೋದು. ಇದು ಯಾಕಂದರೆ ಇಲ್ಲಿ ಅಣುಗಳ ಜೋಡಣೆ ಒತ್ತತ್ತಾಗಿದೆ, ಹೌದಾ? ಹಾಗಾಗಿ ಇದು ಘನಕ್ಕೆ ಉದಾಹರಣೆಯಾಗಿದೆ. ಇದು ಈ ಚಿತ್ರದಲ್ಲಿರುವಂಥದ್ದು ಘನ ಅಂತಂತೇಳಿ ನಾವು ಘನ ವಸ್ತು ಅಥವಾ ಘನಗಳ ಜೋಡಣೆ ಅಂತಂತೇಳಿ ಹೇಳಬಹುದು. ನೆಕ್ಸ್ಟ್ 9ನೇ ಕ್ವಶನ್, ತಪ್ಪಾದ ಜೋಡಿಯನ್ನು ಗುರುತಿಸಿ. ಆಪ್ಷನ್ ಎ ಮಾಂಸ ಶೀತಕ ಸಂಗ್ರಹಣೆ, ಬಿ ದ್ರಾಕ್ಷಿ ಒಣಗಿಸುವಿಕೆ, ತಾಜಾ ಹಣ್ಣು ಶೀತಕ ಸಂಗ್ರಹಣೆ, ಸಿದ್ಧಪಡಿಸಿದ ಆಹಾರ ಪೊಟ್ಟಣಗಳು, ಪದಾರ್ಥಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಾಜಾ ಹಣ್ಣು ಶೀತಕ ಸಂಗ್ರಹಣೆ. ಇಲ್ಲಿ ಶೀತಕ ಸಂಗ್ರಹಣೆ ಅಂದರೆ ಫ್ರಿಡ್ಜ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಬರಗಾಲದ ಮಿತ್ರರು ಎಂದು ಕರೆಯಲ್ಪಡುವ ಆಹಾರದ ಪದಾರ್ಥಗಳು ಯಾವುವು? ಎಣ್ಣೆ ಬೀಜ, ದ್ವಿದಳ ಧಾನ್ಯ, ಸಿರಿಧಾನ್ಯಗಳು, ಏಕದಳ ಧಾನ್ಯಗಳು. ನಾವು ಇದಂತೂ ಸಾಕಷ್ಟು ಸಲ ಕ್ವಶನ್ಸ್ಗಳನ್ನು ಬಂದಿದೆ, ಹಾಗೆ ನಿಮಗೂ ನಾನು ಸಹ ಹೇಳಿದ್ದೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ. ಯಾಕೆ ಬರಗಾಲದ ಮಿತ್ರರು ಅಂತ ಕರೀತಾರೆ ಅಂದರೆ ಅವು ಕಡಿಮೆ ನೀರಿನಲ್ಲಿ ಅವು ಸಸ್ಯವನ್ನು ಬೆಳೆಯಬಲ್ಲವು, ಹಾಗಾಗಿ ಇವುಗಳನ್ನು ಬರಗಾಲದ ಮಿತ್ರರು ಎಂದು ಕರೆಯುತ್ತಾರೆ.
ನೆಕ್ಸ್ಟ್ ಕ್ವಶನ್ ನಂಬರ್ 11. ವಾಯುಗೋಳವು ಆಪ್ಷನ್ ಎ ನೀರಾವಿಯ ಮಿಶ್ರಣ, ಮೋಡಗಳ ಮಿಶ್ರಣ, ಮಣ್ಣಿನ ಕಣಗಳ ಮಿಶ್ರಣ, ಅನಿಲಗಳ ಮಿಶ್ರಣ. ವಾಯುಗೋಳವು ಅನಿಲಗಳ ಮಿಶ್ರಣವಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲ ಯಾವುದು? ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು, ಸೌರಶಕ್ತಿ. ಇದಕ್ಕೆ ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ಆಪ್ಷನ್ ಡಿ ಸೌರಶಕ್ತಿ. ಯಾಕಂದರೆ ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಇವನ್ನು ನವೀಕರಿಸಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಮುಗಿದು ಹೋಗುವ ಸಂಪನ್ಮೂಲಗಳಾಗಿವೆ. ಸೌರಶಕ್ತಿ, ಮಣ್ಣು, ನೀರು ಇವೆಲ್ಲ ನವೀಕರಿಸಬಹುದಾದ ಸಂಪನ್ಮೂಲ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಚಟುವಟಿಕೆಯನ್ನು ಪೂರ್ಣಗೊಳಿಸಿ. ಎ ನೋಡಿ, ಪಿ ರಾಸಾಯನಿಕ, ಕ್ಯೂ ಯಾಂತ್ರಿಕ ಶಕ್ತಿ. ಇದನ್ನು ಸ್ವಲ್ಪ ಈ ಕಡೆ ಒಂದು ಬಾಕ್ಸ್ ಇದೆ, ಅದನ್ನು ಸ್ವಲ್ಪ ಓದ್ಕೋಬೇಕು. ಇಲ್ಲಿ ಚಟುವಟಿಕೆ ಅಂತ ಇದೆ ನೋಡಿ, ಇದನ್ನು ಓದ್ಕೊಳ್ಳಿ. ಚಟುವಟಿಕೆ ಪೆಟ್ರೋಲ್ ಕಾರ್ನ ಚಲನೆ. ಶಕ್ತಿಯ ರೂಪ ಯಾವ ಶಕ್ತಿಯ ರೂಪ ಬಂತು? ಬದಲಾದ ಶಕ್ತಿಯ ರೂಪ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಪಿ ಜಾಗದಲ್ಲಿ ಏನು ಬರಬೇಕು, ಕ್ಯೂ ಜಾಗದಲ್ಲಿ ಏನು ಬರಬೇಕು? ಆಪ್ಷನ್ ಎ ರಾಸಾಯನಿಕ ಶಕ್ತಿ, ಕ್ಯೂ ಯಾಂತ್ರಿಕ ಶಕ್ತಿ, ಪಿ ಸೌರಶಕ್ತಿ, ಕ್ಯೂ ಸ್ನಾಯು ಶಕ್ತಿ, ಸಿ ಯಾಂತ್ರಿಕ ಶಕ್ತಿ, ಕ್ಯೂ ಸ್ನಾಯು ಶಕ್ತಿ, ಡಿ ಯಾಂತ್ರಿಕ ಶಕ್ತಿ, ಕ್ಯೂ ರಾಸಾಯನಿಕ ಶಕ್ತಿ. ಇದಕ್ಕೆ ಯಾವ್ಯಾವುದು ಬರಬೇಕು ಅಂದರೆ ಆಪ್ಷನ್ ಎ ಬರಬೇಕು. ಆಪ್ಷನ್ ಎ ಸರಿಯಾದ ಉತ್ತರ. ಅಂದರೆ ಇಲ್ಲಿ ಎದೊಳಗೆ ಯಾವುದು ಬರಬೇಕು? ಇಲ್ಲಿ ಪಿದೊಳಗೆ ರಾಸಾಯನಿಕ ಶಕ್ತಿ ಬರಬೇಕು. ಇಲ್ಲಿ ಪಿ ಬರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಯಾವುದು ಬರಬೇಕು? ಯಾಂತ್ರಿಕ ಶಕ್ತಿ ಬರಬೇಕು. ಇಲ್ಲಿ ಕ್ಯೂದೊಳಗೆ ಬದಲಾದ ಶಕ್ತಿಯ ರೂಪ ಯಾಂತ್ರಿಕ ಶಕ್ತಿ ಅಂತ ಆಗಬೇಕು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ವಿಟಮಿನ್ ಸಂಪತ್ಭರಿತ ಆಹಾರ ಪದಾರ್ಥಗಳು ಯಾವುದು? ಆಪ್ಷನ್ ಎ ಹಣ್ಣು, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಮೊಟ್ಟೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣುಗಳು. ನೆಕ್ಸ್ಟ್ ಕ್ವಶನ್. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ ಯಾವುದು? ಸಂಯುಕ್ತ, ಮಿಶ್ರಣ, ದ್ರವ್ಯ, ಪರಮಾಣು. ಸರಿಯಾದ ಉತ್ತರ ಆಪ್ಷನ್ ಡಿ ಪರಮಾಣು. ನೆಕ್ಸ್ಟ್ ಕ್ವಶನ್. ವಾಯುಮಾಲಿನ್ಯ ತಡೆಗಟ್ಟಲು ಅನುಸರಿಸಬಹುದಾದ ಸೂಕ್ತ ಕ್ರಮ ಯಾವುದು? ಸ್ವಂತ ವಾಹನ ಬಳಕೆ, ಸೀಸರಹಿತ ಪೆಟ್ರೋಲ್ ಬಳಕೆ, ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನು ಸುಡುವುದು, ಅನಿಲ ಇಂಧನ ಬಳಕೆ. ಅಂದರೆ ನಾವು ಎಲ್ ಪಿ ಜಿಯನ್ನು ಹೆಚ್ಚು ಬಳಸಬೇಕು. ಅನಿಲ ಇಂಧನವನ್ನು ಹೆಚ್ಚು ಬಳಸಿದಾಗ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಓಕೆ, ಇದಾಗಿತ್ತು ವಿದ್ಯಾರ್ಥಿಗಳು ಇವತ್ತಿನ ತರಗತಿ. ಹಾಗೆ ಇದೇ ಥರ ಹೆಚ್ಚಿನ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾವು ಪ್ರತಿದಿನವೂ ಸಹ ಲೈವ್ ಕ್ಲಾಸಸ್ಗಳನ್ನು ಕೊಡ್ತಾ ಇದ್ದೀವಿ. ಆ ಲೈವ್ ಕ್ಲಾಸಸ್ಸನ್ನು ತಾವು ವೀಕ್ಷಣೆ ಮಾಡಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಾವು ತಕ್ಷಣ ನೋಟಿಫಿಕೇಷನ್ ಮೂಲಕ ಆ ಒಂದು ಕ್ಲಾಸಿಗೂ ಸಹ ಜಾಯಿನ್ ಆಗ್ಬೋದು. ಈ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ.